ಉನಿಕಲಿ ಬಡಾವಣೆ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿ ಸಂಪನ್ನ. ದಕ್ಷಿಣ ಬದ್ರಿ ಪುಣ್ಯಕ್ಷೇತ್ರ ಎಂದೇ ಖ್ಯಾತಿಯಾದ ಉನಿಕಲಿ ಗ್ರಾಮದ ಶ್ರೀ ಬೂನೀಳ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯವರ ಸ್ಥಿರಬಿಂಬದ ಪುನರ್ ಪ್ರತಿಷ್ಠಾಪನೆ, ನೂತನ ಧ್ವಜಸ್ತಂಭ ಹಾಗೂ ವಿಮಾನ ಗೋಪುರದ ಮಹಾಕುಂಭಾಭಿಷೇಕ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. 3 ದಿನಗಳ ಧಾರ್ಮಿಕ ವಿಧಿವಿಧಾನ. ಕಳೆದ 3 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಡೆದವು. ಪ್ರಧಾನ ಅರ್ಚಕರು ಮತ್ತು ಆಗಮಿಕರ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಈ ಸುಸಂದರ್ಭದಲ್ಲಿ ಶ್ರೀ ಚನ್ನರಾಯಸ್ವಾಮಿ ಗ್ರಾಮ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು ಹಾಗೂ ಶ್ರೀನಿವಾಸಪುರ ಪಟ್ಟಣದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪುರಸಭೆ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ದಾಸೋಹ ವ್ಯವಸ್ಥೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನದಾಸೋಹದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಹಾಗೂ ಅಧಿಕಾರಿ ವೃಂದದವರಿಗೆ ಉನಿಕಲಿ ಗ್ರಾಮದ ನಿವಾಸಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದ್ ಮತ್ತು ಅವರ ಕುಟುಂಬದವರು ಹಾಗೂ ಸಂಬಂಧಿಕರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. नमस्ते वाजो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि सत्यं तद्वक्तारमवतो अवतु माम् अवतु वक्तारम्। ॐ शान्ति शान्ति शान्तिः। ओम अध्यानुष्ठित श्री चन्नरायस्वामी प्रतिष्ठापनेन यजमानस्याः पुत्रस्य धनवन्तो धान्यवन्तो ज्ञानवन्तो प्रज्ञानवन्तो आयुष्मन्तो आरोग्यवन्तो धनधान्यादि समृद्धिवन्तो विद्यावन्तो उद्योगवन्तो भूयास्तामि तत्र भवन्तो महान्तो निपुण्यन्तो तथास्तु। आद्यदिन अनुष्ठित श्री चन्नरायस्वामी दिव्यानुग्रह यजमानस्याः राजद्वारे सकलानुकूल्यता सानुकूल्यता दिग्विजयपूर्वकेन निरदिनाभिभूया दिरजाभिरुद्धिं भूयास्ता तत्र भवन्तो महान्तो निगुण्यन्तो तथास्तु। श्री चन्नरायस्वामिनः दिव्यानुग्रह तस्मिन् देवालयेन नित्योत्सव पक्षोत्सव भाषोत्सव संवत्सरोत्सव विविधोत्सव कलहारोत्सव कोटोत्सव तत्र भवन्तो महान्तो निगुण्यन्तो तथास्तु। अस्याः अध्यानुष्ठित श्री स्वामिनः त्रयान्निक श्रीमत्पाञ्चरात्रागमोक्त प्रकारेण करिष्यमाणाः स्वामिनः महासंप्रोक्षणापदा फलिता पूर्वकेन श्री वैनतेयादि चण्डप्रचण्डादि द्वारपालकादि समेत श्री भूनीला समेत श्री चन्नराजस्वामिनः परिपूर्णानुग्रह सिद्धि द्वारा सकल सन्मंगलान् भूयास्तामिति अत्र भवन्तो महान्तो निगुण्यन्तो तथास्तु। शतमानं भवति शतायुष्पुरुषश्चतेन्द्रिय आयुष्येवेन्द्रिये प्रतिष्ठते। दीर्घायुष्मान् भव दीर्घसुमङ्गले भव आयुष्मान् भव आयुष्मान् भव आयुष्मान् भव। ಅದ್ಯಾಕ ನಿಮಗ್ ಮಾತ್ರ ವಿಡಿಯೋ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಪಾಲ್ಗೊಂಡಿದ್ರು. ಅತ್ಯಂತ ವೈಭವವಾಗಿ ಕಾರ್ಯಕ್ರಮ ನಡೆಯಿತು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳ ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನನ್ನು ದರ್ಶಿಸಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ವೇದ ಪುರಾಣಗಳ ಲೋಕ ಕಲ್ಯಾಣ ಸಮಸ್ತ ಜನತೆ ಗ್ರಾಮಸ್ಥರ ಈ ದಿನ ಒಂದು ಕಲ್ಯಾಣೋತ್ಸವದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ದೇವರ ಸಂಕಲ್ಪ ಕೃಪೆ ಯಾವ ರೀತಿ ಅರ್ಥ ಆಗಲಿಲ್ಲ ಹೇಳಿದ್ದು. ಈ ದಿನ ಪ್ರತಿಷ್ಠೆ ಮಾಡಿದ್ದೀವಿ. ಹೌದು. ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆಗೆ ದೇವರ ಆಶೀರ್ವಾದ ಸಂಕಲ್ಪ ಯಾವ ರೀತಿ ಸಿಗದೆ ಒಂದು ಕೋರಿಕೆಗಳ ನೆರವೇರಿಸಿ ಶಾಸ್ತ್ರ ಪ್ರಕಾರವಾಗಿ ಒಂದು ಮನೆ ವಾಸ್ತು ಪ್ರಕಾರ ಕಟ್ಕೊಂಡ್ರೆ ಆ ಮನೆ ಮಾತ್ರ ಚೆನ್ನಾಗಾಗುತ್ತೆ.
ಆದರೆ ಒಂದು ಗ್ರಾಮದಲ್ಲಿ ಒಂದು ದೇವಾಲಯ ವಾಸ್ತು ಪ್ರಕಾರ ನಿರ್ಮಾಣ ಮಾಡಿದ್ರೆ ಆ ಗ್ರಾಮವೆಲ್ಲವೂ ಕೂಡ ಅದೇ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಒಂದು ದೇವಾಲಯ ನಿರ್ಮಾಣ ಮಾಡಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಪ್ರತಿಷ್ಠೆ ಮಾಡಿ ಆರಾಧನೆಗಳು ನಡೆದಾಗ ಆ ಗ್ರಾಮ, ಆ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಂತ್ಯ, ಅಲ್ಲಿರ್ತಕ್ಕಂಥ ಕ್ಷಾಮ ಡಾಮ್ರಗಳೆಲ್ಲ ನಿವಾರಣೆ ಆಗುತ್ತೆ. ಕಾಲಕ್ಕೆ ವರ್ಷ ಪ್ರಾಪ್ತಿ ಆಗುತ್ತೆ, ಬೆಳೆಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ, ಪುಷ್ಟಿಯಾಗಿ ಲೋಕವೆಲ್ಲ ಕೂಡ ಆನಂದವಾಗಿರುತ್ತೆ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞಾಗಾದಿಗಳನ್ನೆಲ್ಲ ಮಾಡಲಾಯಿತು. ಶ್ರೀಮತೆ ರಾಮಾನುಜಾಯ ನಮಃ. ಈ 3 ದಿನಗಳ ಕಾಲ ಅಂದರೆ 4/3/2026 ಬುಧವಾರದಿಂದ ಹಿಡಿದು 6/3/2026 ಶುಕ್ರವಾರದವರೆಗೆ ತ್ರಿದಿನ ಸಂಕಲ್ಪ ಪೂರ್ವಕವಾಗಿ ಕುನಿಕಿಲಿ ಗ್ರಾಮದ ಶ್ರೀ ಚನ್ನರಾಯ ಸ್ವಾಮಿಯವರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಶ್ರೀ ಪಾಂಚರಾತ್ರ ಆಗಮ ಶಾಸ್ತ್ರ ಪ್ರಕಾರವಾಗಿ ನಡೆಸಲಾಯಿತು. ಈ ಒಂದು ಪ್ರತಿಷ್ಠೆಯಲ್ಲಿ ಭಾಗವಾಗಿ ವಿಶೇಷವಾಗಿ 3 ದಿನಗಳ ಕಾಲ ಯಾಗಶಾಲೆಯಲ್ಲಿ ಹೋಮಗಳನ್ನ ಏರ್ಪಡಿಸಲಾಗಿತ್ತು. ಸುಮಾರು ಕಡೆಗಳಿಂದ ಬಂದಿರತಕ್ಕಂಥ ಋತ್ವಿಗರಿಂದ, ಆಗಮ ಪಂಡಿತರಿಂದ ಪ್ರಬಂಧ ಪಾರಾಯಣ, ವೇದ ಪಾರಾಯಣ, ಯಾಗಗಳನ್ನು ಶಾಸ್ತ್ರೋಕ್ತವಾದಂಥ ರೀತಿಯಲ್ಲಿ ನಡೆಸಲಾಯಿತು. ಕೊನೆಯ ದಿನ ಆಗಿರ್ತಕ್ಕಂಥ ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯವರ ಪಿಂಡಿಗಾ ಪೂಜೆ, ಯಂತ್ರಸ್ಥಾಪನೆ, ರತ್ನನ್ಯಾಸ, ವಿಗ್ರಹ ಪ್ರತಿಷ್ಠಾಪನೆಯೊಂದಿಗೆ ವಿಮಾನ ಗೋಪುರದ ಕಳಶ ಪ್ರತಿಷ್ಠೆ, ಯಾಗಶಾಲೆಯಲ್ಲಿ ಮಹಾಪೂರ್ಣಾಹುತಿ, ಮಹಾಕುಂಭಾಭಿಷೇಕ, ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ